ನಮಸ್ಕಾರ ರೀ, ನಾನಂತೂ ಆರಾಮದೀನಿ. ನೀವೆಲ್ಲ ಆರಾಮದಿರಿ ಅಂತ ಅನ್ಕೊಂಡಿನಿ. ನಾನಿವತ್ತು ಫಸ್ಟ್ ಹೊಂಟಿದ್ದಾಗ ಗೂಗಲ್ಕ್ ರೀ, ಯಾಕಂದ್ರೆ ಅಲ್ಲೊಂದು ಪ್ಲೇಸ್ ಐತ್ರಿ. ಸೊ ಅದನ್ನ ನೋಡ್ಬೇಕಂತ ಹೊಂಟೀನಿ. ನಂಗೆ ಬಸ್ ಹತ್ತಿನ ಗೊತ್ತಾತ್ರಿ, ಇಲ್ಲಿ ಯಾವ ಬಸ್ ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ರೀ. ಫೈನಲಿ ಹತ್ತ ಬಿಟ್ಟಿವ್ರಿಪ್ಪ ನಾವು ಈ ಬಸ್ಸಿಗೆ. ಏನ್ ಮಾಡ್ಬೇಕ್ರಿ? ಮನೇಲಿ ಹೇಳಿದ ಮಾತು ಕೇಳ್ಬೇಕ್ರಿಪ್ಪ, ಇಲ್ಲಾಂದ್ರೆ ಹಿಂಗ ಆಗತ್ ನೋಡ್ರಿ. ಸೊ ಈಗ ನಾವು ಸ್ಟಾಪ್ ಬಂತ್ರಿ, ಆ ಸ್ಟಾಪಿಗೆ ಇಳ್ಕೊಂಡಿವಿ. ಇಲ್ಲಿ ನೋಡತ್ತಿರ ನೀವು, ಇದು ಯಾವ ಏರಿಯಾ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ರಿಪ್ಪ. ಏನ್ ಮಾಡೋದ್ ಬಿಡ್ರಿ, ನನ್ ಮೇಲೆ ನನಗ ಸಿಟ್ಟು ಬರತ್ ಬಿಡೈತಿ. ನನಗಂತ್ರಿ ಶಾಕ್ ಆಗ್ಬಿಟ್ಟೈತ್ರಿಪ್ಪ ಇವತ್ ಬಂದಿದ್ಕ. ಬಟ್ ಸ್ಟಿಲ್ ನನ್ಗಂತ್ರು ನಂಬಿಕೆ ಐತ್ರಿ, ನಾನು ಹೋಗ್ತೀನಂತ. ಗುರು ನೀವು ನೋಡಬಹುದು, ಇಲ್ಲಿ ಯಾರು ಇಲ್ಲ ಗುರು. ಕಾಡ್ ಪಪ್ಪ ನಾನು ಒಬ್ನೇ ಗುರು, ಇಲ್ಲಿ ಯಾರು ಇಲ್ಲ. ಅದ್ರ ಒಂದು ನನಗೆ ಹೆವಿ ಬೇರೆ ನನ್ಗ್ ಭಯ ಆಗತ್ತಿದೆ, ಯಾಕಂದ್ರೆ ನಾ ಒಬ್ನೇ ಈ ರೋಡಲ್ಲಿ ಇರೋದು. ಬಟ್ ಹೋಗ್ಬೇಕಂತ ನನಗ್ ತಲೆ ಕೆಟ್ಟ ಹೊಟ್ಟೈತಿ. ಬಟ್ ಹೋಗಕ್ ಆಗತ್ತಿಲ್ಲ. ಬಟ್ ಡ್ರಾಪ್ ಕೇಳ್ಬೇಕು. ಸೊ ಡ್ರಾಪ್ ಯಾರು ಕೊಡತ್ತಿಲ್ಲ. ಬಟ್ ನಂಗೆ ನಂಬಿಕೆ ಐತಿ ಹೋಗ್ತೀನಂತ. ಅದಕ್ಕೆ ಸ್ಟ್ರಾಂಗ್ ಆಗಿದ್ದೀನಿ ಈಗ ಹೋಗೋಣಂತ. ಡ್ರಾಪ್ ಕೇಳತ್ತೀನಿ ಗುರು, ಇವ್ರು ಯಾರು ಕೇಳ್ತಾನೆ ಇಲ್ಲ, ಯಾರು ಕೊಡ್ತಾನೆ ಇಲ್ಲ ಗೂಗಲ್ಕಂತ ಅಂದ್ರ. ಬಟ್ ಏನ್ ಮಾಡಕ್ಕಾಗಲ್ಲ, ಹೋಗೋಣ ನೋಡೋಣ್ರಿ. ಗುರು ನಾವ್ ಹೋಗಕ ಬಸ್ ಐತಿ, ಬಟ್ ಮನೇಲೂ ಬೈಕ್ ಇತ್ತು, ಕೊಡ್ತಿದ್ರಿ ಇಲ್ಲ ಅಂತಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಂದ್ರೆ ನಾನೇ ಕೇಳಿಲ್ಲ, ಯಾಕಂದ್ರೆ ಅವ್ರ ಕೆಲ್ಸದ ಬಿಜಿ ಇರ್ತಾರಲ್ಲ. ಸೊ ಕೇಳಿಲ್ಲ ನಾನು. ಡ್ರಾಪ್ ಕೇಳಿದೆ ಒಬ್ರಿಗೆ, ಅದ್ರ ಲಾಸ್ಟ್ ಒಬ್ರು ಕೊಟ್ರಿ ಇಲ್ಲ ಅಂತಲ್ಲ. ನಾನು ಓಡಾಗ ಹತ್ತಿದ್ದೆ ಅವ್ರ ಇದ್ರಾಗ. ಆಮೇಲೆ ಒಬ್ರು ಅಜ್ಜಿ ಬಂದ್ರ, ಆಮೇಲೆ ಅವರು ಅಜ್ಜಿ ಕೊನ್ಸ್ಕೊಂಡು ಹೋದ್ವಿ ಡೈರೆಕ್ಟ್ ಗೂಗಲ್ ಬಸ್ ಸ್ಟ್ಯಾಂಡ್ಕ. ನಾನು ಗಾಡಿ ಮ್ಯಾಗ ಹತ್ತಿ ಹೊಂಟ ಬಿಟ್ಟೇರಿಪ್ಪ, ಬಿಸಿಲು ಜಾಸ್ತಿ ಇತ್ತು. ಬಟ್ ಇಲ್ಲಿ ನೋಡತ್ತೀರಿ ನೋಡ್ರಿ, ಇದ ಗೂಗಲ್ ಬ್ರಿಡ್ಜ್. ಗೂಗಲ್ ಅಂದ್ರೆ ಫೋನ್ ಒಳಗಿರೋ ಗೂಗಲ್ ಅಲ್ಲ, ಬಟ್ ಈ ಊರ ಹೆಸರು ಗೂಗಲ್. ಇಲ್ಲೇನ್ ನೋಡತ್ತಿರಲ್ಲ, ಇದ್ರ ಬಗ್ಗೆ ನಿಮ್ಗೆ ನಾಳೆ ಎಲ್ಲ ಪಿನ್ ಟು ಪಿನ್ ಪಾಯಿಂಟ್ ಎಲ್ಲ ಮಾಹಿತಿ ನೀಡ್ತೀನಿ. ಸೊ ಇವತ್ತು ನಾನೇ ಹೇಳ್ತಿದ್ದೆ ಎಲ್ಲ ಇದ್ರ ಬಗ್ಗೆ. ಬಟ್ ನಾನು ಎಲ್ಲಾ ಮೆಟೀರಿಯಲ್ಸ್ ಅಂದ್ರೆ ನಂದು ಎಲ್ಲ ವಸ್ತುಗಳೆಲ್ಲ ಬ್ಯಾಗ್ ಗೀಗ್ ಎಲ್ಲ ಅಲ್ಲೇ ಬಿಟ್ಟು ಬಂದಿನಿ ಮನ್ಯಾಗ. ಸೊ ಸ್ವಲ್ಪ ವಿಸಿಟ್ ಮಾಡೋಣ ಅಂತ ಬಂದೆ. ನನಗ ಹಾರ್ಟ್ ಬೀಟ್ ಜೋರಾಗತ್ತಿದೆ. ಯಾಕಪ್ಪ ಅಂದ್ರೆ ನಾನು ಫಸ್ಟ್ ಟೈಮ್ ಬ್ರಿಡ್ಜ್ ಮೇಲೆ ಬಂದಿರೋದು. ನನ್ನ ಕೈಲಿ ಆಗ್ತಿಲ್ಲ ಗುರು. ನಾನು ಫೋನ್ ಹಿಡ್ಕೊಂಡಿರೋದು ನೋಡಿ ಎಲ್ಲಾರು ಯಾವ ಊರ್ನಿಂದ ಅಂತ ಕೇಳ್ತಾರ ಗುರು, ಯಾವ ಚಾನಲ್ ನಿಂದ ಅಂತಂದ. ನನಗ್ ಸ್ವಲ್ಪ ಭಯ ಆಯ್ತು. ಬಟ್ 5 hours later. ನೋಡ್ರಿ ಎಲ್ಲಾ ಕೆಲ್ಸ ಮುಗೀತು. ಏನಪ್ಪಾ ಅಂದ್ರೆ ಕೆಲ್ಸ ಏನಿತ್ತು ಅಂದ್ರೆ, ಬಟ್ ನೋಡಕ್ ಬಂದಿದ್ದೇನೆ ಹೆಂಗೈತೆ ಎಲ್ಲ ಪ್ಲೇಸ್ ಅಂತ. ಅದಕ್ಕೆ ಮನೆಗೆ ಹೋಗ್ಬೇಕು. ಈಗ ಡೈರೆಕ್ಟ್ ಮನೆಗೆ ಹೊಂಟೀನಿ. ಮನೆಗೆ ಹೋಗ್ಬೇಕು. ಬಟ್ ಬಸ್ ಇಲ್ಲ ಗುರು. ಇಲ್ಲಿ ಏನ್ ಮಾಡೋಣ, ಬಸ್ ನಮ್ ಟೈಮಿಂಗ್ಸ್ ಪ್ರಕಾರ ಇಲ್ಲ, ಅದ್ರ ಟೈಮಿಂಗ್ ಐತಿ. ಬಟ್ ನನಗ್ ಟೈಮ್ ಇರ್ಲಿಲ್ಲ ನಿಂತು ಕಾಯ್ಕೊಂಡು ಹೋಗಷ್ಟು. ಸೊ ಅದಕ್ಕೆ ಒಬ್ರು ಅಣ್ಣರ್ ಸಿಕ್ಕ್ರ, ಆ ಅಣ್ಣರ್ ಡ್ರಾಪ್ ಕೊಟ್ರ. ಅಣ್ಣರ್ ಜೋಡಿ ಹೋಗುವ ಒಂದೇ ಮಾತು ಕೇಳಿದ್ ನಾನು, ವಿಡಿಯೋ ಮಾಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ ಕೇಳಿಸ್ಕೊರಿ. ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅಭಿಮಾನಿಗಳಾರ ಬಹಳಷ್ಟು ಜನ. ಯಾಕಂದ್ರೆ ಒಬ್ಬ ಇದ್ರಲಿಂದ ಹಿಡ್ಕೊಂಡು ಮಕ್ಕಳ ವರ್ಗನ ಕೇಳಿದ್ರೆ ಅಪ್ಪ ಒಳ್ಳೆ ಹುಡುಗನ್ನಂಗಿವಪ್ಪ. ಯಾಕಂದ್ರೆ ಒಬ್ಬ ರೈತನ ಮಗ ಇಲ್ಲಿ ರೈತರ ಮಗ ಅಲ್ದ್ರ ಎಷ್ಟು, ಯಾಕಂದ್ರೆ 24 ಡ್ಯೂಟಿ ಆದ್ರೆ ಕುಂತು ತಿನ್ನೋ ಮನುಷ್ಯ ನಾವು ಅಲ್ಲ. ಈಗ ಗದ್ದೆ ಜಮೀನು ನೀರ್ ಬಿಡು, ಬೆಳೆ ತೆಗಿ, ಈ ತರದ್. ನಿಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡದ ಯೂಟ್ಯೂಬ್ ಚಾನಲ್? ಯಾವ್ದು ನಿನ್ ಪ್ರಾಪರ್ಟಿ ಇರೋದ? ಸ್ಟೋರಿಗಳು. ಯಪ್ಪ ಏನ್ರಿಪ್ಪ ಹೇಳಿದ ಮಾತುಗಳು ಮಾತ್ರ ಸಕ್ಕದಾಗಿದ್ದು ಮಸ್ತ್ ಆಗಿದ್ದು ನೋಡ್ರಿ ಎಲ್ಲ ಮಾತುಗಳು. ಅದ್ರ ನನ್ಗೆ ಏನ್ ಅನಿಸ್ತಪ್ಪ ಅಂದ್ರೆ, ನಮ್ಮ ಊರೊಳಗೆ ನಮ್ಗೆ ಗೊತ್ತಿರೋರು ನಮ್ಗೆ ಸಪೋರ್ಟ್ ಮಾಡಲ್ಲ. ಬಟ್ ಈ ಊರ್ ಬಿಟ್ಟು ಊರ್ ಬಂದ್ರೆ ಒಳ್ಳೆ ಮಾತುಗಳು ಆಡಿ ಒಳ್ಳೆ ಸಪೋರ್ಟ್ ಕೊಡ್ತಾರ ಅಂತಂದು ಇವತ್ತು ಗೊತ್ತಾಯ್ತು ನೋಡ್ರಿಪ್ಪ ನಿಜವಾಗ್ಲು ನಂಗೆ. ಬಟ್ ನಮಗೆ ಇಲ್ಲಿಂದ ಇರೋದು ಮತ್ತೆ ನಡ್ಕೊಂಡು ಹೋಗೋದ್ರಿ. ಸೊ ನಮ್ಗೆ ಅದು ತಪ್ಪಿದ್ದಲ್ಲ, ಯಾಕಂದ್ರೆ ಬಸ್ ಇಲ್ಲ. ಸೊ ಈ ಟೈಮಿಗೆ ಅದ್ರ ಸಂಬಂಧ ನಾವು ನಡ್ಕೊಂಡು ಹೋಗ್ಲೇಬೇಕು. ಈಗ ಮತ್ತೆ ನಟರಾಜ್ ಸರ್ವಿಸ್ ಚಾಲೂನ. ಮತ್ತೆ ಮನೇಲಿ ಬೈಕ್ ಐತ್ರಿ, ಕೊಡ್ತಿದ್ರಿ ಇಲ್ಲ ಅಂತಲ್ಲ. ನಾನೇ ಯಾಕೆ ಅವ್ರಿಗೆ ಮತ್ತೆ ಡಿಸ್ಟರ್ಬ್ ಮಾಡೋದು. ಸೊ ಅವ್ರದ್ದು ಕೆಲಸ ಇರುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಬೈಕ್ ಬಿಟ್ಟು ಬಂದೆ. ಈಗ ಯೋಚನೆ ಮಾಡತ್ತೀನಿ ರೀ, ಬೈಕ್ ಬಿಡಬಾರ್ದಾಗಿತ್ತಲ್ಲ ಅಂತಂದು. ಇಲ್ಲಿ ನೋಡತ್ತೀರಿ ನೀವು ನನ್ನಿಂದ. ಸೊ ಅವ್ರಿಗೆ ಕೇಳ್ಬೇಕು ಏನಂತ ಗೊತ್ತಿಲ್ಲ ಅವ್ರಿಗೆ. ಗುರು ಅವ್ರಿಗೆ ಕೇಳಿದೆ, ಅವ್ರು ಒಂದ ಮಾತಲ್ಲಿ ಹೇಳಿದ ನಾವು ಹೋಗಲ್ಲ ಆ ಕಡೆ ಸೈಡ್ ಅಂತಂದು. ಸ್ವಲ್ಪ ಬೇಜಾರತ್ತೆ, ಇರ್ಲಿ.
ಟೈಮ್ ಹಂಗೈತ್ರಿ. ಹೋಗುಂಬಿಡ್ರಿ ಮುಂದಕ್ಕೆ ಮತ್ತೆ ಯಾವ್ದಾರ ಗಾಡಿ ಬರ್ತೈತಿ. ಹಂಗ ನೋಡ್ತಿದ್ದಂಗೆ ಇನ್ನೊಂದು ಮತ್ತೆ ಒಂದು ಗಾಡಿ ಬಂತ. ಅವ್ರಿಗೂ ಕೇಳಿದೆ, ಅವರು ಸೊ ಹೋಗಲ್ಲ ಅಂತಂದ್ರ ಮಿನಿ ಹಾರ್ಟ್ ಬ್ರೇಕ್ ಅಂತಾರಲ್ರಿ, ಹಂಗೈತಿ ನಮಗೂ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಪರವಾಗಿಲ್ಲ, ಹೋಗುಂಬರ್ರಿ ಮುಂದಕ್ಕೆ. ನಂಗೆ ನಂಬಿಕೆ ಐತ್ರಿ ಮನೆ ಮುಡ್ತೀನಿ ಅಂತ. ಫೈನಲಿ ಎಲ್ಲ ಸ್ವಲ್ಪ ದೂರ ಬಂದೆ, ಯಾಕಂದ್ರೆ ಎಲ್ಲ ಡ್ರಾಪ್ ಕೊಟ್ಟಿದ್ರೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಯಾಕಂದ್ರೆ ಮತ್ತೆ ಅವ್ರು ಏನಾರ ಅಂತಾರ, ಅಷ್ಟೊಂದು ಧೈರ್ಯನೂ ಇರಲಿಲ್ಲ ನಂಗೆ ಕೇಳಕ. ಬಂದೆ ವಿಡಿಯೋ ಮಾಡ್ಕೊಂಡು ಮುಂದಕ್ಕೆ. ಮತ್ತೆ ಹೋಗುಣ್ರಿ, ಧೈರ್ಯ ಐತಿ ಮನೆಗೆ ಹೋಗ್ತೀನಿ ಅಂತಂದೆ. ಸೊ ನಾನು ಮತ್ತೆ ಹಂಗೆ ಟ್ರಾವೆಲ್ ಚಾಲೂ ಮಾಡೇ ಬಿಟ್ಟು ನೋಡ್ರಿ. ನಾನು ಹಂಗೆ ಹೋಗ್ತಿದ್ದಾಗ ಒಂದು ನಂಗೆ ನಾಯಿ ಮರಿ ಸಿಕ್ತಿರಿಪ್ಪ. ನಿಜವಾಗ್ಲೂ ಅದು ನನ್ನನ್ನು ನೋಡಿಲ್ಲ, ನಾ ಅದನ್ನ ನೋಡಿಲ್ಲ. ಅದು ಪ್ರೀತಿ ನೋಡ್ರಿ, ಅದು ಹೆಂಗೈತಿ. ನಾ ಏನೂ ಮಾಡಲ್ಲ ಅಂತ ಗೊತ್ತಾಯ್ತು ಅದಕ್ಕೆ. ಸೊ ಅದನ್ನ ನಾನು ನೋಡಿ ಶಾಕ್ ಆಯ್ತೆ, ಬಟ್ ನಾನು ನೋಡಿ ಶಾಕ್ ಆಯ್ತೆ. ನನಗಂತೂ ತುಂಬ ಪ್ರೀತಿ ಆಗ್ಬಿಡ್ತ್ರಿಪ್ಪ ಅದ್ರ ಮ್ಯಾಗ. ಯಾಕಂದ್ರೆ ನಾ ಯಾರಂತನೂ ಗೊತ್ತಿಲ್ಲ, ಆದರೂ ಎಷ್ಟು ಸೈಲೆಂಟ್ ಆಗೈತಿ ನೋಡ್ರಿಪ್ಪ. ನಿಜವಾಗ್ಲೂ ಇದು ತುಂಬ ಪ್ರೌಡ್ ಮೂಮೆಂಟ್ ನನಗೆ. ಅದ್ರ ಬಾಯಿ ಮಾಡಿ ನಾನು ಮುಂದಕ್ಕೆ ಹೊಂಟೋಗ್ಬಿಟ್ಟೆ. ಬಟ್ ನಾನು ಬಿಡಾತಿಲ್ರಿ, ಅದು ತುಂಬ ಮನ್ಸಿಗೆ ಟಚ್ ಆಗ್ಬಿಡತ್ರಿಪ್ಪ. ಅದು ನನ್ನ ಜೋಡಿ ಹೆಂಗಿತ್ತಂದ್ರೆ ತುಂಬ ಫ್ರೆಂಡ್ಲಿ ಆಗಿತ್ರಿಪ್ಪ. ಸೊ ಏನು ಮಾಡೋಕ್ಕಾಗಲ್ಲ, ನಾನು ಮನೆಗೆ ಹೋಗ್ಲೇಬೇಕಂದ್ರೆ ಅದನ್ನು ಬಿಟ್ಟು ಹೋಗ್ಲೇಬೇಕು. ಒಬ್ರು ಹಂಗೆ ನೋಡ್ತಿದ್ದಂಗೆ ಒಬ್ರು ಬೈಕ್ ನಿಲ್ಲಿಸಿ ಯಾವ ಊರು ಅಂತ ಕೇಳಿದ್ರೆ ನಾನು ತುಮಕೂರು ಅಂತಂದೆ. ಬಟ್ ಅವ್ರು ಅಲ್ಲಿಗೆ ಹೋಗಂಗಿಲ್ಲ, ಸ್ವಲ್ಪ ದೂರ ಅಷ್ಟೇ ಬಿಡ್ತೀನಿ ಅಂತಂದರೆ ನಾನು ಓಕೆ ಅಂತಂದು ಗಾಡಿ ಹತ್ತಿದೆ. ಗಾಡಿ ಹತ್ತಿ ಮುಂದಕ್ಕೆ ಹೊಂಟೋಗ್ಬಿಟ್ವಿ. ಮುಂದಕ್ಕೆ ಬರ್ತಿದ್ದಂಗೆ ನಂಗೆ ನಿದ್ದೆ ಬರಾದ್ಬಿಟ್ಟಿದ್ರಿಪ್ಪ, ಏನು ಮಾಡ್ಬೇಕು ಗೊತ್ತಾಗಿರಲಿಲ್ಲ. ಆದರೂ ಮುಂದಕ್ಕೆ ಬಂದ್ವಿ. ಸ್ವಲ್ಪ ನಾನು ಹಿಂದೆ ಬಸ್ ಬರತ್ತೈತಿ. ಸೊ ನಂಗೆ ಡ್ರಾಪ್ ಕೊಡ್ತಾರೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ, ಏನಂತ ಕೊಟ್ರೆ ಹೋಗೋಣ, ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೆ ಬರ್ದಾಗ ಹೆಂಗೈತೆ ಗೊತ್ತಿಲ್ಲ. ಸೊ ನೋಡೋಣ. ಬಸ್ ಬರತ್ತೈತಿ ಈಗ. ಬಸ್ ನನ್ಗನ್ಸ್ಬಿಟ್ಟಿಗೆ ಅದು ಬಸ್ ಸ್ಟಾಪಲ್ಲಿ ಅಷ್ಟೇ ಡ್ರಾಪ್ ಕೊಡ್ತಾರೆ, ಅಂದ್ರೆ ಪಿಕಪ್ ಮಾಡ್ತಾರೆ. ಇಲ್ಲೆಲ್ಲ ಪಿಕಪ್ ಮಾಡಲ್ಲ ಅಂತ ನಾನು ಅನ್ಕೊಂಡಿನಿ. ನೋಡೋಣ್ರಿ ಏನಾಗುತ್ತೆ ಅಂತಂದೆ. ನಾನು ತುಂಬ ಕುತೂಹಲದಿಂದ ಕಾಯತ್ತೀನಿ. ಕೊಟ್ರಂದ್ರೆ ಚಲೋ ನೋಡ್ರಿಪ್ಪ. ಇಂಥದ್ರಾಗ ಕೊಡ್ತಾರಂತ ಅನ್ಸೈತಿ, ನೋಡೋಣ್ರಿ ಏನಾಗುತ್ತೆ. ಗುರು ಫೈನಲ್ಲಿ ಅವರು ಸ್ಟಾಪ್ ಮಾಡೇ ಬಿಟ್ರಿಪ್ಪ. ನನಗಂತೂ ತುಂಬ ಖುಷಿ ಆಗ್ಬಿಡ್ತ್ರಿಪ್ಪ. ಅವ್ರು ಸ್ಟಾಪ್ ಮಾಡಿ ಹಸ್ಕೊಂಡ್ರು. ನಾನು ಹೋಗಿ ಅಲ್ಲೇ ಕಂಡಕ್ಟರ್ ಹಿಂದಿನ ಸೀಟಿಗೆ ಕುಂತೆ. ಅವಾಗಿಂದಾಗ ಪಟ ಅಂತಂದು ಟಿಕೆಟ್ ತೆಗ್ಸ್ಕೋಬೇಕಂತ ನಾನು ಟಿಕೆಟ್ ತೆಗೆಸ್ಕೊಂಡ್ಬಿಟ್ಟೆ. ರೊಕ್ಕ ಕೊಟ್ಟು ಟಿಕೆಟ್ ತೆಗೆಸ್ಕೊಂಡೆ. ಮತ್ತು ಬಸ್ಸಿಂದ ನಮ್ಮ ಜರ್ನಿ ಗುರು ನಾವು ಫೈನಲಿ ಬಸ್ ಹತ್ತಿದ್ವಿ. ಸೊ ಈಗ ಮನೆಗೆ ಹೊಂಟಿವಿ. ಮನೆ ಕಡೆನೂ ದಾರಿ, ಯಾಕಂದ್ರೆ ಬರೀ 5 ನಿಮಿಷದಾಗ ಹೋಗ್ಬೋದು. ಸೊ ನೋಡ್ರಿ, ಇಲ್ಲೇ ನೋಡತ್ತಿರಲ್ಲ, ಇದೆ ನಮ್ಮ ಮನೆ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಮತ್ತೆ ಎಲ್ಲರಿಗೂ ಮುಂದಿನ ಲಾಗ್ ಸಿಗ್ತೀನಿ. ಸಿ ಯು ಟುಮಾರೋ. ಎಲ್ಲರಿಗೆ ಟಾಟಾ, ಬೈ ಬೈ. ಬರೋಣ್ರಿ, ಶರಣ್ರಿ.